ಬ್ರೋ ನಿಮ್ಮ ಹೆಸರು? ಬ್ರೋ ಹೆಸರೆಲ್ಲ ಬೇಡ, ನಮ್ಮ ಉಪ್ಪಿ ಸರ್ ಮೂವಿ ಮಾತ್ರ 100 ಡೇಸ್ ಪಕ್ಕ. ಬ್ರೋ ಎಷ್ಟೊತ್ತಿ ನೋಡ್ರಿ ಮೂವಿ? ಇಲ್ಲ ಈಗ ಹೋಗ್ಬೇಕು, ಈಗ ನೋಡ್ಬಿಟ್ಟು ಆಮೇಲೆ ಬಂದು ಹೇಳ್ತೀನಿ ಮತ್ತೆ ರಿವ್ಯೂ. ಮೂವಿ ನೋಡಿಲ್ವಾ? ಇಲ್ಲ ನೋಡಿಲ್ಲ, ಈಗ ಹೋಗ್ಬೇಕು, ಹೋಗ್ಬಿಟ್ಟು ಹೇಳ್ತೀವಿ. ಸರ್ ಸೂಪರ್ ಸರ್. ಈ ದೇಶ ಮುಂದೋಡಿಗೆ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಸಿನಿಮಾ ತೆಗೆದಿದ್ದಾರೆ. ಅವ್ರ ಇವತ್ತು ಜನ ಅರ್ಥ ಮಾಡ್ಕೊತಾರೆ ಇಲ್ಲೋ ಗೊತ್ತಿಲ್ಲ. ಮುಂದಿನ ಜೀವನದಲ್ಲಿ ಹಿಂಗೆ ಆಗುತ್ತೆ. ನಾವು ಕೂಡ ಅಂತ ಎಂ ಪಿಗಳು ಎಲೆಕ್ಷನ್ಗಳಲ್ಲಿ ಮತ್ತು ನಿಮ್ಮ ರಾಜ್ಯ ಮುಖ್ಯಮಂತ್ರಿಗಳೇ ಆಗಿರ್ಬೋದು, ನಾಳೆ ದಿವಸಕ್ಕೆ ಇಷ್ಟೇ ಮೋಸ ಮಾಡ್ತಾರೆ ಅಂತ ಉಪೇಂದ್ರ ಅವರು ರಿಯಲ್ ಆಗಿ ತೋರಿಸಿದ್ದಾರೆ. ಯಾರಿಗ ಅವಮಾನ ಆಗ್ಬೋದೋ ಏನೋ ಗೊತ್ತಿಲ್ಲ, ಅವ್ರು ಸಿನಿಮಾ ತೆಗೆದಿದ್ದಾರೆ. ಎಷ್ಟೊಂದು ಜನ ಹೇಳ್ತಾರೆ ಉಪೇಂದ್ರ ಅವರೇ ಗ್ರೇಟ್. ಎಷ್ಟೊಂದು ಜನ ಹೇಳ್ತಾರೆ ಮೂವಿನ ಅರ್ಥ ಆಗಿಲ್ಲ ಅಂತ. ಏನ್ ಹೇಳ್ತೀರಾ ಅವ್ರಿಗೆಲ್ಲ? ಅರ್ಥ ಆಗ್ಬೇಕು ಅಂದ್ರೆ ಸರ್ ಅದನ್ನ ಒಳ್ಳೆ ಭಾವನದಿಂದ ನೋಡಬೇಕು. ಸಿನಿಮಾನ ಒಳ್ಳೆ ಭಾವನದಿಂದ ನೋಡಬೇಕು. ಪಿಕ್ಚರ್ನ ಅರ್ಥ ಆಗ್ಲಿಲ್ಲ ಅಂತ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ರೀತಿ ಇರಬೇಕು ನೋಡಿ. ತಾಯಿ ತಂದೆ ತಾಯಿ ಪ್ರೀತಿ ಇವತ್ತೆಲ್ಲ ನೋಡ್ತೀವಿ. ಕೋರ್ಟ್ಗಳಲ್ಲಿ ಎಷ್ಟೆಷ್ಟು ಕೇಸ್ಗಳು ತಾಯಿ ತಂದೆ ಮೇಲೆ ತಂದೆ ಸಾಯಿಸ್ತಾನೆ, ತಾಯಿ ಸಾಯಿಸ್ತಾನೆ. ಅದರಲ್ಲಿ ಎಷ್ಟೋ ಕೇಸ್ಗಳ ಮೇಲೆ ಉಪೇಂದ್ರ ಪಿಕ್ಚರ್ ನೋಡ್ಬಿಟ್ರೆ ಯಾರು ತಪ್ಪು ಮಾಡಲ್ಲ. ನಾವು ಅನ್ನೋದು ಏನಿಲ್ಲಪ್ಪ, ಭಗವಂತನ ಇಚ್ಛೆ ಅಂತ ಬದುಕೋರೆ ಇವತ್ತು. ಅವ್ರ ಸ್ಟೈಲ್ ತುಂಬ ಇಷ್ಟ. ಹೇಳಿದ್ರಲ್ಲ, ಒಂದು ಬಾಳೆಹಣ್ಣು ಕೊಂಡ್ಕೊಳಕ್ ಆಗಲ್ವಲ್ಲ ನಮ್ಮ ಕರ್ನಾಟಕ ಜನ, ಭಾರತ ಜನ ಒಂದು ಬಾಳೆಹಣ್ಣ ಕೊಂಡ್ಕೊಳಕ್ ಆಗಲ್ವಲ್ಲ ಅಂತ ಸೂಟ್ ಮಿಸ್ ಆಗ್ತಾರಲ್ಲ. ನಾವು ಓಟ್ ಕೊಟ್ಟು ನಾವು ಗೆಲ್ಸಿರ್ತೀವಿ, ಅವ್ರ ನಮ್ಮನ್ನು ಸೂಟ್ ಮಾಡ್ತಾರೆ. ಆದ್ಮೇಲೆ ಅದನ್ನು ಅವರೊಂದು ಆಕ್ಟಿಂಗ್ ಮಾಡಿದ್ರಲ್ಲ, ಅದನ್ನು ತುಂಬ ಇಷ್ಟ ಆಯ್ತು. ಅದನ್ನು ಒಂದು ಡೈಲಾಗ್ ಹೇಳಿ ಉಪೇಂದ್ರ ಅವ್ರದ್ದು. ರುಚಿಗಿಂತ ರುಚಿ ಬೇರೆ ಇಲ್ಲ ದಿನಕ್ಕಂದ, ರುಚಿಗಿಂತ ರುಚಿ ಬೇರೆ ಇಲ್ಲ ದಿನಕ್ಕಂದ. ಇನ್ನು ಈ ಮೂವಿ ಯಾರ್ಯಾರು ನೋಡಿಲ್ಲ ಅವ್ರಿಗೆಲ್ಲ ಏನು ಹೇಳ್ತೀರಾ? ನೋಡಿ ಅನ್ನಿಸಿ. ಬಟ್ ಎಲ್ಲರಿಗೂ ತಾಯಿ ತಂದೆ ಪ್ರೀತಿ ಅಂತ ತೋರ್ಸೋನು ಒಬ್ಬನೇ. ಏನು ಹೇಳ್ತಾರೆ ನಿಮ್ಮ ಉಪ್ಪಿ ಬಾಸಿ ವಿಡಿಯೋ ನೋಡಿದ್ರೆ? ಉಪ್ಪಿ ಬಾಸ್ಗೆ ಹೇಳೋದಿಷ್ಟೇ ಸರ್, ನಿಮ್ಮ ಅಭಿಮಾನ ನಮಗಿರಲಿ, ಈ ದೇಶ ಹಿಂಗೆ ಬದುಕಲಿ, ಯಾರು ಏನು ಅಂದ್ಕೊಳ್ಳಿ, ನೀವು ಹಿಂಗೇ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.